ಪ್ರೀತಿಯ ಸಂಸ್ಕೃತ ವಿದ್ಯಾರ್ಥಿಗಳಿಗೆ ಪ್ರಥಮ PUCಯ ಸಂಸ್ಕೃತ ಆನ್ಲೈನ್ ತರಗತಿಗೆ ಮತ್ತೊಮ್ಮೆ ಪ್ರೀತಿಪೂರ್ವಕವಾದಂತಹ ಸ್ವಾಗತ ಸುಸ್ವಾಗತ. ಪ್ರಿಯ ವಿದ್ಯಾರ್ಥಿಗಳೇ, ನೀವು ಹಿಂದಿನ ಭಾಗದಲ್ಲಿ ಭೂಮಿಕಾ ಭಾಗದಲ್ಲಿ ಪುರಾಣಗಳ ಬಗ್ಗೆ ಮತ್ತು ರಾಮಾಯಣ ಮತ್ತು ಮಹಾಭಾರತ ಈ ಮೂರು ಅಂಶಗಳ ಬಗ್ಗೆ ತಿಳ್ಕೊಂಡಿದ್ದೀರಿ. ಇವತ್ತು ನಾನು ನಿಮಗೆ ಮುಂದಿನ ವಿಷಯವನ್ನು ಪ್ರಸ್ತಾಪಿಸ್ತಾ ಇದ್ದೇನೆ. ಮುಂದಿನ ವಿಷಯ ಇರುವಂಥದ್ದು ಕಾವ್ಯ ಪರಿಚಯ ಅಂತ ಬರೆದಿದ್ದೇನೆ ಇಲ್ಲಿ. ಕಾವ್ಯ ಪರಿಚಯ. ಕಾವ್ಯ ಅಂತ ಹೆಸರನ್ನು ಕೇಳಿರ್ತೀರಿ ಅಲ್ವಾ? ಕಾವ್ಯ ಅಂದರೆ ಏನು? ಕಾವ್ಯ ಅಂದರೆ ಯಾರು? ನಿಮ್ಮ ಸ್ನೇಹಿತರಲ್ಲ. ಕಾವ್ಯ ಅಂದರೆ ಶಾಸ್ತ್ರಕ್ಕಿಂತ ವಿಭಿನ್ನವಾದದ್ದು ಕಾವ್ಯ. ಕಿಂ ನಾಮ ಕಾವ್ಯಂ? ಕಾವ್ಯ ಅಂದರೆ ಏನು ಕೇಳಿದ್ರೆ ಶಾಸ್ತ್ರಕ್ಕಿಂತ ಭಿನ್ನವಾದದ್ದು ಕಾವ್ಯ. ಶಾಸ್ತ್ರ ಅಂದರೆ ಏನು? ಶಾಸ್ತ್ರ ಅಂದರೆ ನಮಗೆ ಗೊತ್ತಿಲ್ಲ ಅಂತ ಅಂದ್ಕೊಂಡ್ರೆ, ಶಾಸ್ತ್ರ ಅಂದರೆ ಬುದ್ಧಿಗ್ರಾಹ್ಯವಾದಂತಹ ವಿಚಾರದ ಪ್ರತಿಪಾದನೆಯೇ ಪ್ರಧಾನವಾಗಿರುವುದು ಶಾಸ್ತ್ರ. ಬುದ್ಧಿಗ್ರಾಹ್ಯವಾಗಿರಬೇಕು, ವಿಚಾರಗಳ ಪ್ರತಿಪಾದನೆ ಅಲ್ಲಿ ಪ್ರಾಧಾನ್ಯತೆಯನ್ನು ಪಡ್ಕೊಂಡಿರಬೇಕಾಗ್ತದೆ. ಹಾಗಿರುವಂಥದ್ದು ಶಾಸ್ತ್ರ ಅಂತ ಕರೆಸಿಕೊಳ್ಳುತ್ತದೆ. ಶಾಸ್ತ್ರವನ್ನು ವಿದ್ಯಾವಂತರೆಲ್ಲರೂ ಕೂಡ ತಿಳ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಯಾರು ವಿದ್ಯಾವಂತರಿರ್ತಾರಲ್ಲ ಅವರೆಲ್ಲರೂ ಕೂಡ ಶಾಸ್ತ್ರವನ್ನು ತಿಳ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಆದರೆ ಕಾವ್ಯ ಎನ್ನುವಂಥದ್ದು ಅದು ಸಹೃದಯರಿಗೆ ಮಾತ್ರ, ರಸಿಕರಿಗೆ ಮಾತ್ರ ಆ ಕಾವ್ಯದ ರುಚಿ ಅಥವಾ ಕಾವ್ಯವನ್ನು ಆಸ್ವಾದಿಸುವಂಥದ್ದು ಸಹೃದಯರಿಗೆ ಮಾತ್ರ ಸಾಧ್ಯ ಇದೆ. ಕಾವ್ಯದ ಲಕ್ಷಣವನ್ನು ನೋಡಿ. ಯಾವುದು ಹೊಸತನದಿಂದ ಕೂಡಿಕೊಂಡು ಹೊಸತನದಿಂದ ಹೊರಹೊಮ್ಮುವಂತಹ ಪ್ರತಿಭಾಪೂರ್ಣವಾದಂತಹ, ಅದರಲ್ಲಿ ಪ್ರತಿಭೆ ಇರಬೇಕಾಗ್ತದೆ, ಪ್ರತಿಭಾಪೂರ್ಣವಾದಂತಹ ಮನದಾಳಕ್ಕೆ ತಲುಪುವಂತಹ, ಮನಸ್ಸಿಗೆ ಹೋಗಿ ಮುಟ್ಟಬೇಕು, ಅದು ಮನದಾಳಕ್ಕೆ ತಲುಪುವಂತಹ ರಸಪ್ರವಾಹಕ್ಕೆ ಕಾವ್ಯ ಅಂತ ಕರೀತಾರೆ. ಹೊಸತನದಿಂದ ಹೊರಹೊಮ್ಮುವಂತಹ ಪ್ರತಿಭಾಪೂರ್ಣವಾದಂತಹ ಮನದಾಳಕ್ಕೆ ತಲುಪುವಂತಹ ರಸಪ್ರವಾಹವೇ ಕಾವ್ಯ. ಕಾವ್ಯ ಎನ್ನುವುದು ಒಂದು ಕಲೆ. ಕಾವ್ಯ ಹೇಳೋದು ಒಂದು ಕಲೆ. ಅದು ಎಲ್ಲರಿಗೂ ಬರೋದಿಲ್ಲ ಕಾವ್ಯವನ್ನು ರಚಿಸಲಿಕ್ಕೆ. ಕವೇಹೇ ಕರ್ಮ ಕಾವ್ಯ ರಚನಾ. ಈ ಕಾವ್ಯವನ್ನು ಯಾರು ರಚಿಸ್ತಾರೆ? ಎಲ್ಲರೂ ಕೂಡ ಕಾವ್ಯವನ್ನು ರಚಿಸಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಯಾರು ಕವಿಯಾಗಿದ್ದಾನಲ್ವಾ, ಆ ಕವಿ ಹೃದಯವನ್ನು ಯಾರು ಹೊಂದಿರ್ತಾರಲ್ವಾ ಅವನು ಮಾತ್ರ ಕಾವ್ಯವನ್ನು ಸೃಷ್ಟಿಸ್ತಾನೆ. ಕವೇಹೇ ಕರ್ಮ ಕಾವ್ಯ ರಚನಾ. ಕವಿಯ ಕೆಲಸನೇ ಅದು. ಕಾವ್ಯವನ್ನು ರಚಿಸುವಂಥದ್ದು ಕವಿಯ ಕೆಲಸ ಆಗಿದೆ. ಒಂದು ಮಾತನ್ನು ಕೇಳಿರ್ತೀರಿ ನೀವು, ರವಿ ಕಾಣದ್ದನ್ನು ಕವಿ ಕಾಣ್ತಾನೆ ಅಂಥೇಳಿ. ಇದು ಕವಿಯ ಮಹತ್ವವನ್ನು ತಿಳಿಸಿಕೊಡ್ತಾನೆ. ಅಂದರೆ ಈ ಮಾತಿನ ಅರ್ಥ, ಕವಿ ತನ್ನ ಕೃತಿಯಲ್ಲಿ ಹೇಗೆ ಬೇಕಾದರೂ ಕೂಡ ಸೃಷ್ಟಿಯನ್ನು ಮಾಡಬಲ್ಲ. ಅದನ್ನೇ ಒಂದು ಇಲ್ಲಿ ಶ್ಲೋಕ ಇದೆ, ಪುಸ್ತಕದಲ್ಲಿ ಒಂದು ಶ್ಲೋಕವನ್ನು ಕೊಟ್ಟಿದ್ದಾರೆ. ಅಪಾರೇ ಕಾವ್ಯ ಸಂಸಾರೇ ಕವಿ ಏಕಃ ಪ್ರಜಾಪತಿ ಯಥಾ ಅಸ್ಮೈ ರೋಚತೆ ತಥಾ ಇದಂ ಪರಿವರ್ತತೆ. ಅಂದರೆ ಈ ಶ್ಲೋಕದ ಅರ್ಥವನ್ನು ನೋಡಿ. ಅಪಾರವಾದಂತಹ ವಿಶಾಲವಾದಂತಹ ಕಾವ್ಯ ಎನ್ನುವಂತಹ ಜಗತ್ತಿನಲ್ಲಿ ಚಕ್ರವರ್ತಿ ಯಾರು ಕೇಳಿದ್ರೆ ಅವ ಕವಿ ಮಾತ್ರ. ಬ್ರಹ್ಮ ಹೇಗೆ ಈ ಜಗತ್ತನ್ನೆಲ್ಲ ಸೃಷ್ಟಿ ಮಾಡಿದ್ನಲ್ವಾ, ಜಗತ್ತಿನ ಸೃಷ್ಟಿಕರ್ತ ಬ್ರಹ್ಮ. ಆದರೆ ಕಾವ್ಯ ಎನ್ನುವಂತಹ ಜಗತ್ತಿನಲ್ಲಿ ಚಕ್ರವರ್ತಿ, ಜಗತ್ತಿನಲ್ಲಿ ಕವಿಯೇ ಅದರ ಪ್ರಜಾಪತಿ ಆಗ್ತಾನೆ, ಸೃಷ್ಟಿಕರ್ತನಾಗ್ತಾನೆ.
ಆ ಕವಿ ತನ್ನ ಪ್ರತಿಭೆಗೆ ಅನುಗುಣವಾಗಿ ಹೇಗೆ ಬೇಕಾದರೂ ಕೂಡ ಈ ಜಗತ್ತನ್ನು ಸೃಷ್ಟಿ ಮಾಡಬಲ್ಲ, ಅಂದರೆ ಹೇಗೆ ಬೇಕಾದರೂ ಕೂಡ ಕಾವ್ಯವನ್ನು ರಚಿಸಬಲ್ಲ ಎನ್ನುವುದು ಈ ಪದ್ಯದ ಈ ಶ್ಲೋಕದ ಸಾರಾಂಶ ಆಗಿದೆ. ಈ ಕಾವ್ಯದಲ್ಲಿ 2 ಪ್ರಕಾರಗಳನ್ನು ಕಾಣ್ತೇವೆ. ಕವಿ ರಚಿಸಿದಂತಹ ಕಾವ್ಯದಲ್ಲಿ 2 ಪ್ರಕಾರಗಳಿದೆ. ಒಂದು ಶ್ರವ್ಯ ಪ್ರಕಾರ, ಇನ್ನೊಂದು ದೃಶ್ಯ ಪ್ರಕಾರ. 2 ವಿಧವನ್ನು ಕಾಣ್ತೇವೆ. ಒಂದು ಶ್ರವ್ಯ ಕಾವ್ಯಗಳು, ಇನ್ನೊಂದು ದೃಶ್ಯ ಕಾವ್ಯಗಳು ಅಂತ. ಶ್ರವ್ಯ ಶ್ರವ್ಯ ಅಂದರೆ ಕಿವಿಗೆ ಕೇಳುವಂಥದ್ದು, ಅದಕ್ಕೆ ಶ್ರವ್ಯ ಅಂತ ಕರೀತಾರೆ. ಕೇಳುವುದು ಅಥವಾ ಓದಲಿಕ್ಕೆ ಸಾಧ್ಯ ಆಗುವಂಥದ್ದನ್ನು ಶ್ರವ್ಯ ಅಂತ ಕರೀತಾರೆ, ಶ್ರವ್ಯ. ಇನ್ನೊಂದು ದೃಶ್ಯ, ಇದು ಕಣ್ಣಿಗೆ ಕಾಣಿಸ್ತದೆ. ನಾಟಕಗಳು ಇದನ್ನು ಮತ್ತೆ ಅಭಿನಯಿಸಲಿಕ್ಕೆ ಸಾಧ್ಯ ಇರುವಂಥದ್ದಕ್ಕೆ ದೃಶ್ಯ, ಯಾವುದು ಕಣ್ಣಿನಿಂದ ನೋಡಲಿಕ್ಕೆ ಸಾಧ್ಯ ಇದೆ, ಅಭಿನಯಿಸಲಿಕ್ಕೆ ಯೋಗ್ಯವಾಗಿದೆ, ಅದನ್ನು ದೃಶ್ಯ ಅಂತ ಕರೀತಾರೆ. ಇವೆರಡೂ ಕೂಡ ಶ್ರವ್ಯ ಮತ್ತು ದೃಶ್ಯ, ಇವೆರಡು ಕಾವ್ಯದ ಪ್ರಕಾರಗಳು. ಈ ಶ್ರವ್ಯ ಅಂದರೆ ನೋಡಿ, ಗದ್ಯ, ಪದ್ಯ, ಚಂಪು ಈ 3 ಅಂಶಗಳನ್ನು ಒಳಗೊಂಡಿರ್ತದೆ ಶ್ರವ್ಯ ಅನ್ನುವಂಥದ್ದು. ಶ್ರವ್ಯ ಕಾವ್ಯ ಗದ್ಯನೂ ಆಗಿರಬಹುದು, ಪದ್ಯನೂ ಆಗಿರ್ತದೆ, ಮತ್ತೊಂದು ಚಂಪು ಇದು ಕೂಡ ಆಗಿರ್ತದೆ. ಇನ್ನು ದೃಶ್ಯ ಕಾವ್ಯ ಅಂದರೆ ನಾಟಕಗಳು ಬರ್ತವೆ. ಇಲ್ಲಿ ಅಭಿನಯಿಸುವಂಥದ್ದು ರೂಪಕಗಳು ಅಂತ ಕೂಡ ಕರೀತಾರೆ. ನಾಟಕಕ್ಕೆ ರೂಪಕ ಅಂತ ಕೂಡ ಕರೀತಾರೆ. ನಾಟಕಗಳು ಅಥವಾ ರೂಪಕಗಳು ದೃಶ್ಯ ಕಾವ್ಯದಲ್ಲಿ ಬರ್ತದೆ. ಈಗ ನೋಡಿ, ನಾವು ಇಲ್ಲಿ ನೋಡೋಣ, ಗದ್ಯ, ಪದ್ಯ, ಚಂಪು ಈ 3 ಶ್ರವ್ಯದಲ್ಲಿ ಬರ್ತದೆ ಅಂತ ಹೇಳಿದ್ನಲ್ವಾ. ಇದ್ರ ನೋಡಿ, ಗದ್ಯ ಕಾವ್ಯಗಳು. ಗದ್ಯ ಅಂದರೆ ಅದಕ್ಕೆ ಅಕ್ಷರಗಳ ಪರಿಮಾಣವಾಗಲಿ ಅಥವಾ ಇಂತಿಷ್ಟೇ ಪಾದಗಳು ಇರಬೇಕು, ಇಂತಿಷ್ಟೇ ಸಾಲುಗಳು, ಪದ್ಯದಲ್ಲಾದರೆ ಸಾಲುಗಳು ಕಾಣ್ತೇವಲ್ವಾ, ಇದರಲ್ಲಿ ಇಂತಿಷ್ಟೇ ಅಕ್ಷರ ಇರಬೇಕು, ಇಂತಿಷ್ಟೇ ಪಾದಗಳಿರಬೇಕು ಅನ್ನುವಂತಹ ನಿಯಮಗಳು ಈ ಗದ್ಯದಲ್ಲಿ ಇರೋದಿಲ್ಲ. ನಾವು ಸಾಮಾನ್ಯವಾಗಿ ಪಾಠ ಅಂತ ಕರಿತೇವಲ್ವಾ, ಅದು ಗದ್ಯದ ಸಾಲಿಗೆ ಸೇರ್ತದೆ. ಈ ಗದ್ಯದಲ್ಲಿ 2 ವಿಧ ಇದೆ. ಗದ್ಯ ಕಾವ್ಯಗಳಲ್ಲಿ 2 ವಿಧವನ್ನು ಕಾಣ್ತೇವೆ. ಒಂದು ಕಥಾ, ಇನ್ನೊಂದು ಆಖ್ಯಾಯಿಕ. ಈ 2 ಅಂಶಗಳನ್ನು ನಾನು ಮುಂದೆ ಮತ್ತೆ ಹೇಳ್ತೇನೆ. ಗದ್ಯದ 2 ವಿಭಾಗಗಳ ಬಗ್ಗೆ ಮತ್ತೊಮ್ಮೆ ಹೇಳ್ತೇನೆ, ಕಥೆ ಅಂದ್ರೆ ಏನು, ಆಖ್ಯಾಯಿಕ ಅಂದ್ರೆ ಏನು ಅಂತ. ಈಗ ನೋಡಿ, ಪದ್ಯ ಮುಂದಿನ ಅಂಶ ಇರುವಂಥದ್ದು ಪದ್ಯ. ಪದ್ಯವು ಕೂಡ 2 ಪ್ರಕಾರದಲ್ಲಿದೆ. ಒಂದು ಮಹಾಕಾವ್ಯ, ಇನ್ನೊಂದು ಖಂಡಕಾವ್ಯ. ಪದ್ಯದಲ್ಲಿರುವಂತಹ 2 ಪ್ರಕಾರಗಳು ಮಹಾಕಾವ್ಯ, ಇನ್ನೊಂದು ಖಂಡಕಾವ್ಯ. ಇನ್ನು 3ನೆಯ ಅಂಶ ಇದೆ ಚಂಪು ಎನ್ನುವುದು. ಚಂಪು ಅಂದರೆ ಏನು ಕೇಳಿದ್ರೆ, ಗದ್ಯ ಪದ್ಯ 2 ಮಿಶ್ರಿತವಾಗಿದ್ದರೆ ಅದನ್ನು ಚಂಪು ಅಂತ ಕರೀತಾರೆ. ಚಂಪು ಅಂದರೆ ಏನರ್ಥ? ಗದ್ಯವೂ ಇರ್ತದೆ, ಅದರ ಜೊತೆಗೆ ಪದ್ಯವೂ ಇರ್ತದೆ. ಹಾಗಿದ್ದಾಗ ಅದಕ್ಕೆ ಚಂಪು ಅಂತ ಕರೀತಾರೆ. ಒಟ್ಟಿನಲ್ಲಿ ಹೇಳಬೇಕು ಅಂತಂದರೆ, ಸಂಸ್ಕೃತ ಸಾಹಿತ್ಯ ಎನ್ನುವಂಥದ್ದು ಅಸಾಮಾನ್ಯವಾದಂತಹ ಕೃತಿಗಳನ್ನು ಒಳಗೊಂಡಿದೆ. ಸಂಸ್ಕೃತ ಸಾಹಿತ್ಯ ಎನ್ನುವುದು ಅಪ್ರತಿಮವಾದಂತಹ ಶಬ್ದ ಸಂಪತ್ತನ್ನು ಹೊಂದಿದೆ. ಸಂಸ್ಕೃತ ಸಾಹಿತ್ಯ ಎನ್ನುವುದು ವಿಶಿಷ್ಟವಾದಂತಹ ಕೃತಿಗಳಿಂದ, ವಿಶಿಷ್ಟವಾದಂತಹ ಸಾಹಿತ್ಯಗಳಿಂದ, ವೈಶಿಷ್ಟ್ಯಪೂರ್ಣವಾದಂತಹ ಕೃತಿಗಳಿಂದ ವಾಂಗ್ಮಯಕ್ಕೆ ಅಂದರೆ ಸಾಹಿತ್ಯಕ್ಕೆ ಅತ್ಯಮೂಲ್ಯವಾದಂತಹ ಕೊಡುಗೆಯನ್ನು ಕೊಟ್ಟಿರುವುದು ಸಂಸ್ಕೃತ ಸಾಹಿತ್ಯ. ಇಲ್ಲಿರುವಂತಹ ಶಬ್ದ ಸಂಪತ್ತು, ಇಲ್ಲಿರುವಂತಹ ಕೃತಿಗಳು ನಮ್ಮ ಪೂರ್ವಜರ ಜ್ಞಾನದ ರಾಶಿ. ಅವೆಲ್ಲವೂ ಕೂಡ ಮುಂದಿನ ಪರಂಪರೆಗೆ ಅವರು ಕೊಟ್ಟಂತಹ ಜ್ಞಾನದ ರಾಶಿ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಮುಂದಿನ ಅಂಶ ಇರುವಂಥದ್ದು ಮಹಾಕಾವ್ಯಗಳು. ಇಲ್ಲಿ ಪದ್ಯದ 2 ವಿಭಾಗದಲ್ಲಿ ಬಂತಲ್ಲ, ಮಹಾಕಾವ್ಯ ಮತ್ತು ಖಂಡಕಾವ್ಯ ಅಂತ. ಇಲ್ಲಿ ಮಹಾಕಾವ್ಯ, ಈ ಮಹಾಕಾವ್ಯದ ಲಕ್ಷಣವನ್ನು ಹೇಳಿದ್ದಾರೆ ಪುಸ್ತಕದಲ್ಲಿ. ಮುಂದಿನ ಭಾಗದಲ್ಲಿ
ಒಂದು ಮಹಾಕಾವ್ಯ ಅಂತ ಅನ್ನಿಸಿಕೊಳ್ಳಲಿಕ್ಕೆ ಯಾವ ಯಾವ ಲಕ್ಷಣಗಳು ಇರಬೇಕು, ಯಾವೆಲ್ಲ ಅಂಶಗಳು ಇದ್ದಾಗ ಮಾತ್ರ ಅದು ಮಹಾಕಾವ್ಯ ಅಂತ ಅನ್ನಿಸ್ಕೊಳ್ತದೆ ಕೇಳಿದ್ರೆ ನೋಡಿ, ಮುಖ್ಯವಾಗಿ ಇಲ್ಲಿ 5 ಅಂಶಗಳನ್ನು ಬರೆದಿದ್ದೇನೆ. 1 2 3 4 5 ಅಂಶಗಳನ್ನು ಸಂಕ್ಷಿಪ್ತವಾಗಿ ಇವಾಗ ಹೇಳ್ತೇನೆ. 5 ಅಂಶಗಳು ಇರಬೇಕಾಗ್ತದೆ ಒಂದು ಮಹಾಕಾವ್ಯದಲ್ಲಿ. ಸರ್ಗಬಂಧ ಇರಬೇಕು. ಮಹಾಕಾವ್ಯದ ಲಕ್ಷಣದಲ್ಲಿ ಮೊದಲನೇದು, ಮಹಾಕಾವ್ಯ ಅಂತ ಅನಿಸ್ಕೊಳ್ಳಿಕ್ಕೆ ಸರ್ಗ ಇರಬೇಕು, ಸರ್ಗದ ಬಂಧ ಇರಬೇಕು. ಸರ್ಗದ ಬಂಧ ಇರುವಂಥದ್ದು ಮೊದಲನೇ ಅಂಶ ಆಗಿದೆ. ಆನಂತರ ಮಹಾಕಾವ್ಯದಲ್ಲಿ ಸಮರ್ಥನಾದಂತಹ ನಾಯಕ ಇರಬೇಕಾಗ್ತದೆ. ಆ ನಾಯಕನ ಲಕ್ಷಣ ಹೇಗಿರಬೇಕು ಕೇಳಿದ್ರೆ ಧೀರೋದಾತ್ತನಾದಂತಹ ನಾಯಕ. ಭರತ ಮುನಿ ನಾಟ್ಯಶಾಸ್ತ್ರವನ್ನು ಬರೆದಿದ್ದಾನೆ. ನಾಟ್ಯಶಾಸ್ತ್ರದಲ್ಲಿ ಭರತ ಮುನಿ ನಾಯಕನ ಲಕ್ಷಣವನ್ನು ಹೇಳ್ತಾನೆ. 4 ವಿಧದ ನಾಯಕನ ಲಕ್ಷಣವನ್ನು ಹೇಳಿದ್ದಾನೆ. ಆ 4 ಲಕ್ಷಣಗಳಲ್ಲಿ ಒಂದು ಈ ಧೀರೋದಾತ್ತ ಎನ್ನುವಂಥದ್ದು. 4 ನಾಯಕನ ಲಕ್ಷಣಗಳಲ್ಲಿ ಒಂದು ಧೀರೋದಾತ್ತ ಎನ್ನುವಂಥದ್ದು ನಾಯಕನ ಒಂದು ಲಕ್ಷಣ. ಮಹಾಕಾವ್ಯಗಳಲ್ಲಿ ಈ ಧೀರೋದಾತ್ತನಾದಂತಹ ನಾಯಕ ಇರಬೇಕಾಗ್ತದೆ. ಸರ್ಗಬಂಧ ಇರಬೇಕು, ಧೀರೋದಾತ್ತನಾದಂತಹ ನಾಯಕ ಇರಬೇಕು. ಹಾಗೆಯೇ ನವರಸಗಳು ಅಂತ ಹೆಸರನ್ನು ಕೇಳಿರ್ತೀರಿ ಅಲ್ವಾ. ನವರಸ, ಶೃಂಗಾರ, ವೀರ, ಕರುಣ, ಅದ್ಭುತ, ಹಾಸ್ಯ, ಭಯಾನಕ, ಭೀಭತ್ಸ, ರೌದ್ರ, ಶಾಂತ. ಇವು 9 ನವ. 9 ಹೆಸರೇ ಹೇಳ್ತದಲ್ವಾ. ನವ ಅಂದರೆ 9 ರಸಗಳು. ಅವುಗಳಲ್ಲಿ ಶೃಂಗಾರ ರಸ ಪ್ರಧಾನ ಆಗಿರಬೇಕು, ಅಥವಾ ವೀರರಸ ಪ್ರಧಾನ ಆಗಿರಬೇಕು, ಅಥವಾ ಶಾಂತರಸ. ಈ 3 ರಸಗಳಲ್ಲಿ ಯಾವುದಾದ್ರೂ ಒಂದು ರಸ ನವರಸಗಳಲ್ಲಿ, ಅದರಲ್ಲೂ ಶೃಂಗಾರ ರಸ, ವೀರರಸ ಮತ್ತೊಂದು ಶಾಂತರಸ. ಈ 3ರಲ್ಲಿ ಯಾವುದಾದ್ರೂ ಒಂದು ರಸ ಪ್ರತಿಪಾದನೆ ಹೆಚ್ಚಾಗಿ ಮಹಾಕಾವ್ಯಗಳಲ್ಲಿ ಕಾಣಬೇಕಾಗ್ತದೆ, ಇರಬೇಕಾಗ್ತದೆ. ಕವಿ ಅದನ್ನು ತೋರಿಸಿರಬೇಕಾಗ್ತದೆ, ಒಂದು ರಸಕ್ಕೆ ಪ್ರಾಧಾನ್ಯತೆಯನ್ನು ನೀಡಿರಬೇಕಾಗ್ತದೆ ಹೇಳುವಂಥದ್ದು 3ನೇ ಅಂಶ ಆಗಿದೆ. ಇನ್ನು 4ನೇ ಅಂಶವಾಗಿ ಪುರುಷಾರ್ಥ. ಪುರುಷಾರ್ಥಗಳು ಅಂತ ಕೇಳಿರ್ತೀರಿ ಅಲ್ವಾ. 4 ಚತುರ್ವಿಧ ಪುರುಷಾರ್ಥಗಳು. ಧರ್ಮ, ಅರ್ಥ, ಕಾಮ, ಮೋಕ್ಷ ಎನ್ನುವಂಥದ್ದು ಚತುರ್ವಿಧ ಪುರುಷಾರ್ಥಗಳು. ಈ ಪುರುಷಾರ್ಥಗಳಲ್ಲಿ, ಈ 4 ವಿಧದ ಪುರುಷಾರ್ಥಗಳಲ್ಲಿ ಯಾವುದಾದ್ರೂ ಒಂದು ಪುರುಷಾರ್ಥಕ್ಕೆ ಕವಿ ಪ್ರಾಧಾನ್ಯತೆಯನ್ನು ನೀಡಿರಬೇಕಾಗ್ತದೆ. ಯಾವುದರಲ್ಲಿ? ಮಹಾಕಾವ್ಯದಲ್ಲಿ. ಮಹಾಕಾವ್ಯದ ಲಕ್ಷಣಗಳಲ್ಲಿ ಇದು ಕೂಡ ಒಂದಾಗಿದೆ. ಇನ್ನೂ ಒಂದು ಅಂಶ ಮಹಾಕಾವ್ಯಕ್ಕೆ ಇರಬೇಕಾದದ್ದು ಏನು ಅಂತ ಕೇಳಿದ್ರೆ, ಪ್ರಕೃತಿ ಸಹಜವಾದಂತಹ ಮನೋಹರವಾದಂತಹ ಸೂರ್ಯ ಉದಯದ ವರ್ಣನೆ ಇರಬೇಕು, ಅಥವಾ ಸೂರ್ಯಾಸ್ತದ ವರ್ಣನೆ ಇರಬೇಕು, ಪರ್ವತಗಳ ವರ್ಣನೆ ಇರಬೇಕು, ವನ, ಬೇಟೆಯಾಡುವಂಥದ್ದು, ಋತು, ಸಮುದ್ರ, ಹೀಗೆ 8ಕ್ಕೂ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರಕೃತಿಯ ವರ್ಣನೆಯನ್ನು ಮಹಾಕಾವ್ಯಗಳಲ್ಲಿ ಮಾಡಿರಬೇಕಾಗ್ತದೆ. 8 ವಿಷಯಕ್ಕೂ ಹೆಚ್ಚು ಅಧಿಕವಾಗಿ ಕವಿ ಅಲ್ಲಿ ವಿಷಯವನ್ನು ವರ್ಣಿಸಿದರೆ ಅವೆಲ್ಲವೂ ಕೂಡ ಮಹಾಕಾವ್ಯಗಳ ಸಾಲಿಗೆ ಸೇರ್ತವೆ. ನೋಡಿ ಮತ್ತೊಮ್ಮೆ ಮಹಾಕಾವ್ಯದ ಲಕ್ಷಣವನ್ನು: ಸರ್ಗಬಂಧ ಇರಬೇಕು, ಧೀರೋದಾತ್ತನಾದಂತಹ ನಾಯಕನಾಗಿರಬೇಕು, ನವರಸಗಳಲ್ಲಿ ಅದರಲ್ಲೂ ಶೃಂಗಾರ, ವೀರ ಅಥವಾ ಶಾಂತ, ಈ 3ರಲ್ಲಿ ಯಾವುದಾದ್ರೂ ಒಂದು ರಸಕ್ಕೆ ಹೆಚ್ಚಿನ ಪ್ರಾಶಸ್ತ್ಯವನ್ನು ನೀಡಿರಬೇಕಾಗ್ತದೆ. ಇನ್ನು 4 ವಿಧದ ಪುರುಷಾರ್ಥಗಳಲ್ಲಿ ಯಾವುದಾದ್ರೂ ಒಂದು ಪುರುಷಾರ್ಥಕ್ಕೆ ಪ್ರಾಶಸ್ತ್ಯವನ್ನು ನೀಡಬೇಕು. ಆಮೇಲೆ 8ಕ್ಕಿಂತ ಹೆಚ್ಚು ವಿಷಯಗಳ ವರ್ಣನೆಯನ್ನು ಕೂಡ ಕವಿ ತನ್ನ ಮಹಾಕಾವ್ಯದಲ್ಲಿ ಮಾಡಬೇಕಾಗ್ತದೆ. ಈ ಎಲ್ಲ ಅಂಶಗಳು ಇದ್ದರೆ ಅದಕ್ಕೆ ಮಹಾಕಾವ್ಯಗಳು ಅಂತ ಕರೀತಾರೆ.
ಕಾವ್ಯದ ಪರಿಚಯವನ್ನು ಸಂಕ್ಷೇಪಿಸಿ ಇಲ್ಲಿ ನಿಮ್ಮ ಮುಂದೆ ಪ್ರಸ್ತಾಪವನ್ನು ಮಾಡಿದ್ದೇನೆ. ಮುಂದೆ ಇರುವಂತಹ ಅಂಶ ಪ್ರಸಿದ್ಧವಾದದ್ದು ಪಂಚ ಮಹಾಕಾವ್ಯಗಳು. ಮಹಾಕಾವ್ಯಕ್ಕೆ ಸಂಬಂಧಪಟ್ಟದ್ದು ಪಂಚ ಮಹಾಕಾವ್ಯ. ಹೆಸರೇ ಹೇಳ್ತದೆ ಮಹಾಕಾವ್ಯಗಳು ಎಷ್ಟಿದೆ? ಪಂಚ. ಪಂಚ ಅಂದರೆ 5. ಪಂಚ ಮಹಾಕಾವ್ಯಗಳು ಅಂತ ಪ್ರಸಿದ್ಧಿಯನ್ನು ಪಡ್ಕೊಂಡದ್ದು ಯಾವುದು ಅಂತ ಇಲ್ಲಿ ನೋಡೋಣ. ಮುಂದಿನ ಅಂಶ ಇದೆ ಪಂಚ ಮಹಾಕಾವ್ಯಗಳು ಎನ್ನುವುದು. ಪಂಚ ಮಹಾಕಾವ್ಯಗಳು ಯಾವ್ಯಾವುದು? ಪಂಚ ಮಹಾಕಾವ್ಯಗಳನ್ನು ಯಾರು ರಚಿಸಿದ್ದಾರೆ? ಪಂಚ ಮಹಾಕಾವ್ಯಗಳಲ್ಲಿ ಎಷ್ಟು ಸರ್ಗಗಳಿದೆ? ಪಂಚ ಮಹಾಕಾವ್ಯಗಳ ಕಥೆಯ ಸಾರಾಂಶ ಏನು? ಆ ಮಹಾಕಾವ್ಯ ಯಾವ ಕಥೆಯನ್ನು ಹೇಳಲಿಕ್ಕೆ ಹೊರಟಿದ್ರೆ, ತನ್ನ ಮಹಾಕಾವ್ಯ ಯಾವ ಕಥೆಯನ್ನು ಒಳಗೊಂಡಿದೆ ಎನ್ನುವಂಥದ್ದನ್ನು ನಾನಿಲ್ಲಿ ಸಂಕ್ಷೇಪಿಸಿ ಈ ರೀತಿ ಬರೆದಿದ್ದೇನೆ. ನೋಡಿ, ಈಗ ಒಂದೊಂದಾಗಿ ಅವುಗಳ ಬಗ್ಗೆ ಸಂಕ್ಷಿಪ್ತವಾಗಿ ತಿಳಿಸ್ಕೊಡ್ತೇನೆ. ಮೊದಲನೇದಾಗಿ ಪಂಚ ಮಹಾಕಾವ್ಯಗಳ ಸಾಲಿಗೆ ಸೇರುವಂತಹ ಕಾವ್ಯದಲ್ಲಿ ಒಂದು ರಘುವಂಶಂ. ರಘುವಂಶ ಎನ್ನುವುದು ಪಂಚ ಮಹಾಕಾವ್ಯಗಳಲ್ಲಿ ಒಂದು. ಇದನ್ನು ಕಾಳಿದಾಸ ಎನ್ನುವ ಕವಿ ಬರೆದಿದ್ದಾನೆ. ಈ ರಘುವಂಶ ಎನ್ನುವ ಮಹಾಕಾವ್ಯದಲ್ಲಿ 19 ಸರ್ಗಗಳಿದೆ. 19 ಸರ್ಗಗಳು. ನೀವು ಆಗಲೇ ಕಲ್ತ್ಕೊಂಡ್ರಲ್ವಾ, ಆಗಲೇ ಓದಿದ್ರಲ್ವಾ? ಒಂದು ಮಹಾಕಾವ್ಯ ಅಂತ ಅನ್ನಿಸ್ಕೊಳ್ಳಿಕ್ಕೆ ಸರ್ಗ ಬಂಧಗಳಿರಬೇಕಾಗ್ತದೆ ಅಂತ ನೋಡಿ. 19 ಸರ್ಗವನ್ನು ಈ ರಘುವಂಶ ಮಹಾಕಾವ್ಯ ಹೊಂದಿದೆ. ಇಲ್ಲಿ ಬರುವಂತಹ ಕಥೆಯ ವಿಷಯವನ್ನು ಇಲ್ಲಿ ಸಂಕ್ಷೇಪಿಸಿ ಬರೆದಿದ್ದೇನೆ. ಮಹಾಕಾವ್ಯಗಳಲ್ಲಿ ಹೇಳಿದಂತಹ ಕಥೆಯನ್ನು ಸಂಕ್ಷೇಪಿಸಿ ಹೇಳಿದ್ದು. ರಘುವಂಶದಲ್ಲಿ ಹೆಸರೇ ಹೇಳುವ ಹಾಗೆ ರಘುವಂಶದ ರಾಜರ ಕಥೆ. ರಘುವಂಶದಲ್ಲಿ ರಘುವಂಶಜರು, ಅವರ ಆರಂಭದಿಂದ ಕೊನೆಯಲ್ಲಿ ಯಾರ್ಯಾರು ಬಂದರು, ರಾಮಾಯಣವನ್ನು ಆಧರಿಸಿ ಇಟ್ಕೊಂಡು ಸೂರ್ಯವಂಶಜರ ಕಥೆಯನ್ನು ಕಾಳಿದಾಸ ದಿಲೀಪ ಮಹಾರಾಜನಿಂದ ಪ್ರಾರಂಭಿಸಿ 21ನೆಯ ರಾಜನಾದಂತಹ ಅಗ್ನಿವರ್ಣನವರೆಗೂ ಕೂಡ ಈ ರಘುವಂಶ ಎನ್ನುವಂತಹ ಮಹಾಕಾವ್ಯದಲ್ಲಿ ಆ ಎಲ್ಲ ರಾಜವಂಶದ ಕಥೆಯನ್ನು ಪ್ರಸ್ತಾಪಿಸಿದ್ದಾನೆ. ಇದು ಮುಖ್ಯವಾದಂತಹ ವಿಷಯ. ಇನ್ನು ಎರಡನೆಯ ಮಹಾಕಾವ್ಯ, ಎರಡನೇದು ಕುಮಾರ ಸಂಭವಂ. ಇದನ್ನೂ ಕೂಡ ಕವಿಯಾದಂತಹ ಕಾಳಿದಾಸನೇ ಬರೆದಿದ್ದಾನೆ. ಮಹಾಕವಿ, ವರಕವಿ, ಕವಿಕುಲ ಗುರು ಎಂದು ಪ್ರಸಿದ್ಧನಾದಂತಹ ಕಾಳಿದಾಸನ ಎರಡನೇ ಮಹಾಕಾವ್ಯ ಇದು ಕುಮಾರ ಸಂಭವಂ ಎನ್ನುವಂಥದ್ದು. ಇದರಲ್ಲಿ 17 ಸರ್ಗಗಳಿದೆ. 17 ಸರ್ಗಗಳನ್ನು ಈ ಮಹಾಕಾವ್ಯ ಒಳಗೊಂಡಿದೆ. ಇದರಲ್ಲಿ ಶಿವ ಮತ್ತು ಪಾರ್ವತಿಯರ ಸಂಯೋಗದಿಂದ ಕುಮಾರನಾದಂತಹ ಷಣ್ಮುಖ ಜನಿಸಿದಂತಹ ಕಥೆ. ಶಿವ ಪಾರ್ವತಿಯರ ಸಂಯೋಗದಿಂದ ಕುಮಾರ ಅಂದರೆ ಷಣ್ಮುಖ ಜನಿಸಿದಂತಹ ಕಥೆ. ಆನಂತರ ಆ ಷಣ್ಮುಖ ಹೇಗೆ ತಾರಕಾಸುರನನ್ನು ಸಂಹಾರ ಮಾಡಿದ್ದಾನೆ. ತಾರಕ ಎನ್ನುವಂಥವನು, ಅಸುರ ಅಂದರೆ ರಾಕ್ಷಸ, ತಾರಕ ಎನ್ನುವಂತಹ ತಾರಕಾಸುರ ರಾಕ್ಷಸನ ವಧೆಯನ್ನು ಷಣ್ಮುಖ ಹೇಗೆ ಮಾಡ್ದ ಎನ್ನುವಂಥದ್ದನ್ನು ಈ ಮಹಾಕಾವ್ಯದಲ್ಲಿ ಕವಿ ವರ್ಣಿಸಿದ್ದಾನೆ. ಇನ್ನು ಮೂರನೇದು ಕಿರಾತಾರ್ಜುನೀಯಂ ಕವಿಯಾದಂತಹ ಭಾರವಿ ಈ ಮಹಾಕಾವ್ಯವನ್ನು ಬರೆದಿದ್ದಾನೆ. ಇದರಲ್ಲಿ ಕೂಡ 18 ಸರ್ಗಗಳಿದೆ. ಇದು ಮಹಾಭಾರತದ ಕಥೆಯನ್ನು ಮೂಲವಾಗಿ ಇಟ್ಕೊಂಡು ಅಲ್ಲಿ ಬರುವಂತಹ ವನ ಪರ್ವದಿಂದ ಆಯ್ದುಕೊಂಡಂತಹ ಕಥಾಭಾಗ ಆಗಿದೆ. ಅರ್ಜುನ ತಪಸ್ಸನ್ನು ಆಚರಿಸ್ತಾನೆ,
ಶಿವನನ್ನು ಮೆಚ್ಚಿಸ್ಲಿಕ್ಕಾಗಿ, ಶಿವನಿಂದ ಪಾಶುಪತಾಸ್ತ್ರವನ್ನು ಪಡೀಲಿಕ್ಕಾಗಿ ಅರ್ಜುನ ತಪಸ್ಸಿಗೆ ಕೂತ್ಕೊಳ್ತಾನೆ. ಆ ಸಮಯದಲ್ಲಿ ಈಶ್ವರ ಏನು ಮಾಡ್ತಾನೆ? ಈಶ್ವರ ಅಂದರೆ ಶಿವ ಏನು ಮಾಡ್ತಾನೆ? ಕಿರಾತನ ರೂಪದಲ್ಲಿ ಬರ್ತಾನೆ. ಆ ಸಂದರ್ಭದಲ್ಲಿ ಅರ್ಜುನ ಮತ್ತು ಶಿವ ಇವರಿಬ್ಬರ ಮಧ್ಯೆ ಯುದ್ಧ ನಡೀತದೆ. ಆ ನಂತರದಲ್ಲಿ ತಾನು ಆರಾಧಿಸ್ತಾ ಇರುವಂತಹ ಈಶ್ವರನೆಯ ಈ ಕಿರಾತ ರೂಪದಲ್ಲಿ ತನ್ನನ್ನು ಪರೀಕ್ಷಿಸಲಿಕ್ಕೆ ಬಂದಿದ್ದಾನೆ ಎನ್ನುವಂಥ ವಿಷಯ ತಿಳಿತದೆ ಅರ್ಜುನನಿಗೆ. ಆ ನಂತರ ಶಿವನೂ ಕೂಡ ಅರ್ಜುನನ ತಪಸ್ಸಿಗೆ ಮೆಚ್ಚಿ ಪಾಶುಪತಾಸ್ತ್ರವನ್ನು ಅರ್ಜುನನಿಗೆ ಕೊಡ್ತಾನೆ. ಈ ಒಂದು ಕಥೆಯನ್ನು ನಾವು ತಿಳಿಯುವಂಥದ್ದು ಕಿರಾತಾರ್ಜುನೀಯಂ ಎನ್ನುವಂತಹ ಮಹಾಕಾವ್ಯದಲ್ಲಿ. ಅದು ಭಾರವಿ ಬರೆದಂತಹ ಮಹಾಕಾವ್ಯ. ಇನ್ನು ನಾಲ್ಕನೆಯದಾಗಿ ಶಿಶುಪಾಲ ವಧಂ. ಶಿಶುಪಾಲನ ಸಂಹಾರದ ಕಥೆ. ಇದರಲ್ಲಿ ಕೂಡ 20 ಸರ್ಗಗಳಿದೆ. ಈ ಮಹಾಕಾವ್ಯವನ್ನು ಮಾಘ ಕವಿ ಬರೆದಿದ್ದಾನೆ. ಯುಧಿಷ್ಠಿರ ರಾಜಸೂಯ ಯಾಗವನ್ನು ಮಾಡ್ತಾ ಇದ್ದಾಗ ಅಗ್ರ ಪೂಜೆ ಯಾರಿಗೆ ಸಲ್ಲಬೇಕು ಎನ್ನುವಂತಹ ಪ್ರಶ್ನೆ ಬಂದಾವಾಗ ಎಲ್ಲರೂ ಶ್ರೀಕೃಷ್ಣನ ಹೆಸರನ್ನು ಪ್ರಸ್ತಾಪಿಸ್ತಾರೆ. ಈ ರಾಜಸೂಯ ಯಾಗದಲ್ಲಿ ಅಗ್ರ ಪೂಜೆ ಸಲ್ಲಿಸಬೇಕಾದದ್ದು ಶ್ರೀಕೃಷ್ಣನಿಗೆ ಅಂಥೇಳಿ ಎಲ್ಲರೂ ಅಭಿಪ್ರಾಯ ಪಡ್ತಾರೆ. ಆದರೆ ಇದಕ್ಕೆ ವಿರುದ್ಧವಾಗಿ ಶಿಶುಪಾಲ ಎನ್ನುವಂಥವನು ಕೃಷ್ಣನಿಗೆ ಪೂಜೆ ಸಲ್ಲಿಸಲಿಕ್ಕೆ ಒಪ್ಪುವುದಿಲ್ಲ. ಆ ನಂತರದಲ್ಲಿ ಏನಾಗ್ತದೆ? ಶ್ರೀಕೃಷ್ಣ ಮತ್ತು ಶಿಶುಪಾಲ ಇವರಿಬ್ಬರ ಮಧ್ಯೆ ಸಂಗ್ರಾಮ ನಡೀತದೆ. ಕೊನೆಯಲ್ಲಿ ಏನಾಗ್ತದೆ ಕೇಳಿದ್ರೆ, ಶ್ರೀಕೃಷ್ಣ ತನ್ನ ಚಕ್ರದಿಂದ ಶಿಶುಪಾಲನ ಸಂಹಾರವನ್ನು ಮಾಡ್ತಾನೆ. ಶಿಶುಪಾಲ, ದುಷ್ಟನಾದಂತಹ ಶಿಶುಪಾಲನ ಸಂಹಾರದ ಕಥೆಯೇ ಮುಖ್ಯವಾಗಿ ಕಾಣಿಸುವಂಥದ್ದು ಶಿಶುಪಾಲ ವಧಂ ಎನ್ನುವಂತಹ ಮಹಾಕಾವ್ಯದಲ್ಲಿ. ನೋಡಿ, ಇಲ್ಲಿ ಒಂದು ವಿಷಯವನ್ನು ಹೇಳಲಿಕ್ಕೆ ಇಲ್ಲಿ ಶ್ಲೋಕವನ್ನು ಕೊಟ್ಟಿದ್ದಾರೆ. ಮಾಘನ ವಿಶೇಷತೆಯನ್ನು ಹೇಳಲಿಕ್ಕೆ ಇಲ್ಲಿ ಒಂದು ಶ್ಲೋಕ ಇದೆ. ಉಪಮಾ ಕಾಳಿದಾಸಸ್ಯ ಭಾರವೇಃ ಅರ್ಥ ಗೌರವಂ ದಂಡಿನಃ ಪದಲಾಲಿತ್ಯಂ ಮಾಘೆ ಸಂತಿ ತ್ರಯೋ ಗುಣಾಃ. ನೋಡಿ, ನೀವು ಕಾಳಿದಾಸನ ಹೆಸರನ್ನು ಕೇಳಿದ್ರಿ. ಕಾಳಿದಾಸ ಎನ್ನುವಂಥವನು ಉಪಮೆಯನ್ನು ಬಳಸುವುದರಲ್ಲಿ, ಉಪಮಾಲಂಕಾರವನ್ನು ಬಳಸುವುದರಲ್ಲಿ ಕಾಳಿದಾಸ ಅತ್ಯುನ್ನತವಾದಂತಹ ಸ್ಥಾನವನ್ನು ಪಡೆದುಕೊಂಡವನು. ಅಂದರೆ ತನ್ನ ಕೃತಿಗಳಲ್ಲಿ ಕಾಳಿದಾಸ ಹೆಚ್ಚಾಗಿ ಉಪಮೆಗೆ ಪ್ರಾಶಸ್ತ್ಯವನ್ನು ಕೊಟ್ಟವನು. ಅದಕ್ಕಾಗಿ ಉಪಮೆಗೆ ಹೆಸರಾದವನು ಕಾಳಿದಾಸ. ಭಾರವೇಃ ಅರ್ಥ ಗೌರವಂ. ಭಾರವಿ, ಕಿರಾತಾರ್ಜುನೀಯವನ್ನು ಬರೆದಂತಹ ಭಾರವಿ ತನ್ನ ಮಹಾಕಾವ್ಯಗಳಲ್ಲಿ ಅರ್ಥ ಗೌರವ, ಅರ್ಥಕ್ಕೆ ಪ್ರಾಶಸ್ತ್ಯವನ್ನು ಕೊಟ್ಟಂತಹ ಕವಿಗಳ ಸಾಲಿನಲ್ಲಿ ಶ್ರೇಷ್ಠನಾದವನು ಭಾರವಿ. ಭಾರವಿಯ ಅರ್ಥ ಗೌರವ. ಇನ್ನು ಮೂರನೇದಾಗಿ ದಂಡಿ ಎನ್ನುವಂತಹ ಕವಿ ಇದ್ದಾನೆ. ದಂಡಿಯ ಕೃತಿಯಲ್ಲಿ ನಾವು ಪದಗಳ ಲಾಲಿತ್ಯವನ್ನು ನೋಡಲಿಕ್ಕೆ ಸಾಧ್ಯ ಇದೆ. ಪದ ಲಾಲಿತ್ಯವನ್ನು ನೋಡಬೇಕು ಅಂದರೆ ದಂಡಿಯ ಕೃತಿಯನ್ನು ಓದಬೇಕಾಗ್ತದೆ. ಈ ಮೂರು ಅಂಶಗಳನ್ನು ನೆನ್ಪಿಟ್ಕೊಳ್ಳಿ. ಉಪಮೆಗೆ ಹೆಸರಾದವನು ಕಾಳಿದಾಸ, ಅರ್ಥ ಗೌರವಕ್ಕೆ ಪ್ರಸಿದ್ಧಿಯನ್ನು ಪಡೆದಂಥವನು ಭಾರವಿ, ದಂಡಿ ಎನ್ನುವಂಥವನು ಪದಲಾಲಿತ್ಯದಲ್ಲಿ ಪ್ರಸಿದ್ಧಿಯನ್ನು ಪಡೆದಂಥವ. ಆದರೆ ಈ ಮಾಘ ಎನ್ನುವಂತಹ ಕವಿಯಲ್ಲಿ 3 ಅಂಶಗಳು ಕೂಡ ಇದೆ. ಮಾಘ ಬರೆದಂತಹ ಕಾವ್ಯಗಳಲ್ಲಿ ಈ 3 ಅಂಶಗಳನ್ನು ಕಾಣ್ತೇವೆ. ಮಾಘೆ ಸಂತಿ ತ್ರಯೋ ಗುಣಾಃ. ಮಾಘನ ಕೃತಿಗಳಲ್ಲಿ, ಮಾಘನ ಕಾವ್ಯಗಳಲ್ಲಿ ಏನನ್ನು ಕಾಣ್ತೇವೆ? ಉಪಮೆಯನ್ನು ಕಾಣ್ತೇವೆ, ಅರ್ಥ ಗೌರವವನ್ನು ಕೂಡ ಕಾಣ್ತೇವೆ, ಪದಲಾಲಿತ್ಯವನ್ನು ಕೂಡ ಕಾಣ್ತೇವೆ. ಇದು ಮಾಘ ಕವಿಯ ವಿಶೇಷತೆಯನ್ನು ಹೇಳಲಿಕ್ಕೆ ಇರುವಂತಹ ಈ ಒಂದು ಶ್ಲೋಕ. ಇನ್ನು ಪಂಚಮಹಾಕಾವ್ಯಗಳಲ್ಲಿ ಕೊನೆಯದು ನೈಷಧೀಯ ಚರಿತಂ ಎನ್ನುವಂತಹ ಮಹಾಕಾವ್ಯವನ್ನು ಕವಿಯಾದಂತಹ ಶ್ರೀಹರ್ಷ ಬರೆದಿದ್ದಾನೆ. ಇದರಲ್ಲಿ
22 ಸರ್ಗಗಳಿದೆ. ಇದರಲ್ಲಿ ಬರುವಂತಹ ಕಥೆ ನಳ ದಮಯಂತಿಯರ ಕಥೆ. ನಳ ದಮಯಂತಿ ಅಂತ ಹೆಸರನ್ನು ಕೇಳಿರ್ತೀರಿ ಅಲ್ವಾ? ನಳ ದಮಯಂತಿಯ ಕಥೆಯನ್ನ ಈ ನೈಷಧೀಯ ಚರಿತದಲ್ಲಿ ಶ್ರೀಹರ್ಷ ಎನ್ನುವಂತಹ ಕವಿ ಉಲ್ಲೇಖಿಸಿದ್ದಾನೆ. ಇದು ಇಲ್ಲಿಯ ಕಥಾ ವಸ್ತು ಆಗಿದೆ. ಇದಕ್ಕೆ ನೈಷಧ ಅಂತ ಕೂಡ ಮತ್ತೊಂದು ಹೆಸರಿದೆ ನೋಡಿ. ಇಲ್ಲೊಂದು ಮಾತಿದೆ, ನೈಷಧಂ ವಿದ್ವದೌಷಧಂ. ವಿದ್ವಾಂಸರಿಗೆ ಅಂದರೆ ಸಂಸ್ಕೃತ ಪಂಡಿತರಿಗೆ ಈ ನೈಷಧೀಯ ಚರಿತ ಎನ್ನುವಂಥದ್ದು ಒಂದು ಔಷಧ ಇದ್ದ ಹಾಗೆ ಎನ್ನುವಂತಹ ಉಕ್ತಿ ಇಲ್ಲಿ ಪ್ರಸಿದ್ಧಿಯಾಗಿದೆ. ಮತ್ತೊಮ್ಮೆ ನೋಡಿ, ಇದು ಪಂಚಮಹಾಕಾವ್ಯಗಳ ಹೆಸರು. ರಘುವಂಶ, ಕುಮಾರ ಸಂಭವ, ಕಿರಾತಾರ್ಜುನೀಯ, ಶಿಶುಪಾಲವಧಂ, ನೈಷಧೀಯ ಚರಿತೆ. ಇದು ಮಹಾಕಾವ್ಯವನ್ನ ಬರೆದಂತಹ ಕವಿಗಳ ಹೆಸರು ನೋಡಿ. ಇಲ್ಲಿ ಗಮನಿಸಿ, ಕಾಳಿದಾಸ ಎನ್ನುವಂತಹ ಕವಿ 2 ಮಹಾಕಾವ್ಯವನ್ನ ಬರೆದಿದ್ದಾನೆ. ಕಾಳಿದಾಸ, ಇಲ್ಲೂ ಕಾಳಿದಾಸ, ಇಲ್ಲೂ ಕಾಳಿದಾಸ, ಅಂದ್ರೆ ಕಾಳಿದಾಸ 2 ಮಹಾಕಾವ್ಯವನ್ನ ಬರೆದಿದ್ದಾನೆ. ಭಾರವಿ, ಅನಂತರ ಮಾಘ, ಅನಂತರ ಶ್ರೀಹರ್ಷ. ಆನಂತರ ಇದಿಷ್ಟರಲ್ಲಿ ಬರುವಂತಹ ಸರ್ಗಗಳು ಎಷ್ಟು? ಒಂದೊಂದರಲ್ಲೂ ಮಹಾಕಾವ್ಯಗಳಲ್ಲೂ ಬರುವಂತಹ ಸರ್ಗಗಳು ಎಷ್ಟು? ಕೊನೆಯಲ್ಲಿ ಇರುವಂಥದ್ದು ಮಹಾಕಾವ್ಯಗಳ ವಿಷಯ ಯಾವುದು, ಕಥೆ ಯಾವುದು ಎನ್ನುವಂಥದ್ದನ್ನು ಸಂಕ್ಷೇಪಿಸಿ ಇಲ್ಲಿ ಬರೆದಿದ್ದೇನೆ. ಮುಂದೆ ಇರುವಂಥದ್ದು ಐತಿಹಾಸಿಕ ಕಾವ್ಯಗಳು. ಐತಿಹಾಸಿಕ ಕಾವ್ಯ ಅಂದರೆ ಇತಿಹಾಸಕ್ಕೆ ಸಂಬಂಧಪಟ್ಟಂತಹ ಕಾವ್ಯಗಳ ಹೆಸರನ್ನ ಇಲ್ಲಿ ಕೊಟ್ಟಿದ್ದಾರೆ. ಪದ್ಮಗುಪ್ತ ಬರೆದಂತಹ ನವ ಸಾಹಸಾಂಕ ಚರಿತಂ ಐತಿಹಾಸಿಕ ಕಾವ್ಯದ ಸಾಲಿಗೆ ಸೇರುವಂಥದ್ದು. ಬಿಲ್ಹಣ ಬರೆದಂತಹ ವಿಕ್ರಮಾಂಕ ದೇವ ಚರಿತಂ, ವಿಕ್ರಮಾಂಕ ದೇವ ಚರಿತೆ. ಇನ್ನು ಕಲ್ಹಣ ಬರೆದಂತಹ ರಾಜತರಂಗಿಣಿ, ಹೇಮಚಂದ್ರ ಬರೆದಂತಹ ಕುಮಾರಪಾಲ ಚರಿತ, ರಾಜನಾಥನ ಸಾಳ್ವಾಭ್ಯುದಯ, ಗಂಗಾದೇವಿ ಬರೆದಂತಹ ಮಧುರಾ ವಿಜಯ. ಹೀಗೆ ಇವಿಷ್ಟೇ ಅಲ್ಲ, ಐತಿಹಾಸಿಕ ಕಾವ್ಯಗಳು ಬರೀ ಇಷ್ಟೇ ಅಲ್ಲ, ಬದಲಾಗಿ ಪ್ರಸಿದ್ಧವಾಗಿ ಯಾವುದೆಲ್ಲ ಇದೆ ಅದನ್ನು ಮಾತ್ರ ಇಲ್ಲಿ ಪುಸ್ತಕದಲ್ಲಿ ಕೊಟ್ಟಿದ್ದಾರೆ. ಬರೀ ಇಷ್ಟೇ ಅಲ್ಲ, ಐತಿಹಾಸಿಕ ಕಾವ್ಯ ಆಗಿರಬಹುದು, ಇನ್ನು ಬೇರೆ ಕಾವ್ಯಗಳು ಇಷ್ಟೇ ಅಲ್ಲ, ಮುಖ್ಯವಾಗಿರುವುದನ್ನಷ್ಟೇ ಇಲ್ಲಿ ಕೊಟ್ಟಿದ್ದಾರೆ. ಮತ್ತೊಮ್ಮೆ ಇದನ್ನು ನೋಡಿ. ಇವತ್ತಿನ ಪಾಠದಲ್ಲಿ ಕಾವ್ಯದ ಪರಿಚಯವನ್ನು ಮಾಡಿಕೊಂಡ್ರಿ. ಆನಂತರ ಪಂಚಮಹಾಕಾವ್ಯಗಳು ಯಾವುದು ಅಂತ ತಿಳ್ಕೊಂಡ್ರಿ. ಐತಿಹಾಸಿಕ ಕಾವ್ಯಗಳು ಯಾವ್ಯಾವುದಿದೆ ಎನ್ನುವಂತಹ ಅಂಶಗಳನ್ನು ಕಲ್ತ್ಕೊಂಡಿದ್ದೀರಿ. ಮುಂದಿನ ತರಗತಿಯಲ್ಲಿ ಮುಂದಿನ ಅಂಶಗಳ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೇನೆ. ಧನ್ಯವಾದ.